ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಂಗಳವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಈ ಒಂದು ಎಪಿಸೋಡ್ನಲ್ಲಿ ಕಣ್ಮಣಿ ಆಸೆಯಂತೆ ಕಣ್ಮಣಿ ಮದುವೆ ರಾಖಿ ಜೊತೆ ನಡೀತಾ ಇದೆ. ಪುರೋಹಿತರು ಮಂತ್ರ ಹೇಳಿಸ್ತಾ ಇದ್ದಾರೆ. ಮತ್ತಿಲ್ಲಿ ವಿದ್ಯಾ ಭಗೀರಥಿ ಹತ್ರ ಹೋಗ್ಬಿಟ್ಟು, ಅಮ್ಮಮ್ಮ ನಾನು ನೀನು ಬರ್ತೀನಮ್ಮಮ್ಮ ಅಂತ ಹೇಳ್ತಾಳೆ. ಆಗ ಭಗೀರಥಿ ಇದ್ದರು, ಅಯ್ಯೋ ವಿದ್ಯಾ, ನೀನೀಗ ಹೋದ್ರೆ ಹೆಂಗೆ ವಿದ್ಯಾ, ನಿನ್ನಿಂದಾಗಿ ನನ್ನ ಮೊಮ್ಮಗಳು ಇವತ್ತು ಖುಷಿಯಾಗಿದ್ದಾಳೆ, ನನ್ನ ಮೊಮ್ಮಗಳಿಗೆ ನೀನು ಹರಿಸ್ತೆ ಹೋದ್ರೆ ಹೆಂಗೆ, ನೀನು ಹರಿಸಿ ಹಾರೈಕೆ ಮಾಡಿ ಹೋಗಬೇಕು ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದಳು, ಅಮ್ಮಮ್ಮ ನಾನು ಎಲ್ಲಿದ್ದರೂ ಕೂಡ ಅವ್ರಿಗೆ ಒಳ್ಳೇದಾಗಲಿ ಅಂತ ಹರಿಸ್ತೀನಿ ಅಮ್ಮಮ್ಮ, ಈಗ ನಾನು ನೀನು ಹೊರಡ್ತೀನಿ ಅಮ್ಮಮ್ಮ ಅಂತ ಹೇಳ್ತಾಳೆ. ಆಗ ಭಗೀರಥಿಯವರು, ನಿಮ್ಮ ಅಮ್ಮಮ್ಮ ಹೇಳ್ತಾ ಇದ್ದೀರಿ, ನೀನೀಗ ಹೋಗಬಾರ್ದು, ಅಮ್ಮಮ್ಮನ ಮಾತಿಗೆ ಬೆಲೆ ಕೊಟ್ಟು ಅವ್ರ ಮದುವೆಗೆ ನೀನು ಅಕ್ಷತೆ ಕಹಳಾಕಿ ಹರಿಸಿನೇ ಹೋಗಬೇಕು ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದಳು, ಸರಿ ಅಮ್ಮಮ್ಮ ಆಯಿತು ಅಂತ ಹೇಳಿ ಸುಮ್ಮನೆ ಹಾಡ್ತಾಳೆ. ಮತ್ತಿಲ್ಲಿ ಮದುವೆ ನಡೀತಾ ಇದೆ. ವಿನಂತಿ ಅವ್ರ ಅಮ್ಮಂಗೆ ಹೇಳ್ತಾ ಇದ್ದಾಳೆ, ಅಲ್ಲ ಇವ್ರನ್ನ ಬಿಟ್ಟು ಮದುವೆ ಗಂಡು ಯಾರು ಅಂದರೆ ಕೊನೆಗೆ ಡ್ರೈವರ್ ರಾಖಿನೇ ಆಗೋದ್ನಲ್ಲವ್ವ. ಅಷ್ಟೇ ಅಲ್ಲದೆ ಕಣವ, ನಾನು ಅವಳನ್ನ ಕಾಪಾಡೋದಕ್ಕೆ ಅವ್ನ ಹಳೆ ಹುಡುಗಂದೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡೋಕೆ ಹೋಟೆಲ್ಗೆಲ್ಲ ಹೋಗಿ ಎಷ್ಟು ಕಷ್ಟ ಬಿದ್ದೆ, ಅದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತು ಅಂತ ಮಾತಾಡ್ಕೊತಿದ್ದಾರೆ. ಇಲ್ಲಿ ಮದುವೆ ಜೋರಾಗೆ ನಡೀತಾ ಇದೆ. ಕೊನೆಗೆ ಮಾಂಗಲ್ಯ ಧಾರಣೆನೂ ಕೂಡ ಆಗುತ್ತೆ, ರಾಖಿದು ಕಣ್ಮಣಿದೂ. ಅದಾದ ನಂತರ ಅವರೆಲ್ಲರದ್ದು ಆಶೀರ್ವಾದ ತಗೊತಾರೆ. ತದಾದ ನಂತರ ಮೋಹನ್ ಅವ್ರ ಅಣ್ಣ ಮಿಲ್ಟ್ರಿಲಿರೋ ಅಂಥವ್ರು ನಾನು ಶಿವರಾಮೇಗೌಡ್ರಿಗೆ ಹೇಳ್ತಾ ಇದ್ದೆ, ನನ್ನ ಮಗಳು ಅಳಿಯನ ಮದುವೆ ತುಂಬ ಚೆನ್ನಾಗಿ ಮಾಡಿಕೊಡ್ರಿ, ಥ್ಯಾಂಕ್ ಯು ಗೌಡ್ರೆ. ಸರಿ ಇವಾಗ ಎಲ್ಲರೂ ನನ್ನ ಮಗಳು ಅಳಿಯಂಗೆ ಇಲ್ಲೇನೆ ಆಶೀರ್ವಾದ ಮಾಡಿಬಿಡಿ, ನಾನು ಹಿಂಗೇನೆ ನಮ್ಮ ಮನೆ ಕರ್ಕೊಂಡು ಹೊಂಟೋಗ್ತೀನಿ ಮಗಳು ಅಳಿಯನ್ನ ಅಂತ ಹೇಳ್ತಾರೆ. ಹಾಗೆ ಮೋಹನ ಇದ್ದಳು, ಅಣ್ಣ ಹಂಗಂದ್ರೆ ಹೆಂಗಣ್ಣ ಆಗುತ್ತೆ, ಈಗ ತಾನೇ ಮದುವೆ ಆಗಿದೆ, ನಮ್ಮನೇಲಿ ಸ್ವಲ್ಪ ದಿವಸ ಇರಲಿ ಅಣ್ಣ ಅಂತ. ಆಗ ಮೋಹನ್ ಅವ್ರ ಅಣ್ಣ ಇದ್ದರು, ಬಾವ ನೀವಾದ್ರೂ ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ, ನಮ್ಮ ಮನೆ ಕಳಿಸ್ಕೊಟ್ಬಿಡಿ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರಿದ್ದರು, ಸರಿ ನೀವು ಹೇಳಿದ್ಮೇಲೆ ನಾವು ಕೇಳೋಕ್ಕಾಗ್ತದೆ, ನೀವು ಎಷ್ಟೇ ಆದರೂ ಶಿಸ್ತಿನವರು ಮಿಲ್ಟ್ರಿಯವರು, ನೀವು ಹೇಳಿದ್ಮೇಲೆ ಕಳಿಸ್ಕೊಡ್ತೀನಿ, ಆದರೆ ನಮ್ಮ ಮನೆಗೆ ಫಸ್ಟು ಮನೆ ತುಂಬಿಸ್ಕೊಂಡು ಅಲ್ಲಿಂದ ಬೇಕಾದ್ರೆ ನೀವು ಕರ್ಕೊಂಡೋಗಿ ನಿಮ್ಮ ಮನೆಗೆ ಅಂತ ಹೇಳ್ತಾರೆ. ಆಗ ಮೋಹನ್ ಅವ್ರ ಅಣ್ಣ ಇದ್ದರು, ಸರಿ ಆಯಿತು ಅಂತ ಹೇಳ್ತಾರೆ. ಇಲ್ಲಿ ವಿದ್ಯಾ ಭಗೀರಥಿಯವ್ರಿಗೆ, ಅಮ್ಮಮ್ಮ ನಾನು ಇನ್ನು ಹೊರಡ್ತೀನಿ ಅಮ್ಮ, ಮನೆಗೆ ಹೋಗಿ ಬ್ಯಾಗ್ ತೊಗೊಂಡು ಕಾಲೇಜ್ಗೆ ಹೋಗ್ತೀನಿ, ನಾನು ಬರ್ತೀನಿ ಅಂತ ಹೇಳ್ತಾರೆ. ಆಗ ಭಗೀರಥಿಯವ್ರು ಸರಿ ಕಣವ ಅಂತ ಹೇಳಿ ವಿದ್ಯೆನ ಕಳಿಸ್ಕೊಡ್ತಿರ್ತಾರೆ. ವಿದ್ಯೆಗೆ ಹೋಗ್ಬೇಕಾದ್ರೆ ಇವನು ಭದ್ರಾಗೆ ಅವಳು ಹೋಗ್ತಿದ್ದಳಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡು ಅವಳನ್ನೇ ನೋಡ್ತಾ ಇರ್ತಾನೆ. ಇಲ್ಲಿ ವಿದ್ಯಾ ಕೂಡ ಅವನನ್ನೇ ನೋಡಿಕೊಂಡು ಮದುವೆ ನೆನೆಸ್ಕೊಂಡು ಫೀಲ್ ಮಾಡ್ಕೊತಾ ಇರ್ತಾರೆ ಇವರಿಬ್ಬರು ಕೂಡ ಇಲ್ಲಿ. ಮತ್ತಿಲ್ಲಿ ಕಣ್ಮಣಿ ಮತ್ತು ರಾಖಿನ ಮನೆಗೆ ಕರ್ಕೊಂಡ್ಬಂದು ಶಿವರಾಮೇಗೌಡರು ಮನೆಯಲ್ಲಿ ಮನೆ ತುಂಬಿಸ್ಕೊತಾ ಇದ್ದಾರೆ. ತದಾದ ನಂತರ ಶಿವರಾಮೇಗೌಡರು ಅವ್ರ ಹೆಂಡತಿಗೆ ಹೇಳ್ತಾ ಇದ್ದಾರೆ, ಮೋಹನ ಮನೆಗೆ ಏನೇನು ಶಾಸ್ತ್ರ ಇದೆ ಎಲ್ಲ ಮುಗಿಸ್ಬಿಡು ಕಣ್ಮಣಿಗೂ ರಾಖಿಗೂ ಅಂತ ಹೇಳ್ತಾರೆ. ಮೋಹನ ಸರಿ ಅಂತ ಹೇಳ್ತಾಳೆ. ಮತ್ತಿಲ್ಲಿ ಮನೆಯಲ್ಲಿ ಶಾಸ್ತ್ರ ಮುಗಿಸ್ಕೊಂಡು ಕಣ್ಮಣಿ ಮತ್ತು ರಾಖಿ ಇಬ್ಬರು ಕೂಡ ವಿದ್ಯೆನ ಹುಡಿಕೊಂಡು ಬರ್ತಾರೆ. ಅದಕ್ಕೆ ಅನ್ಕೊಂಬರ್ತಾಳೆ. ಆಗ ವಿದ್ಯೆ ಇದ್ದವಳು, ಓ ಕಣ್ಮಣಿ ಅಣ್ಣ ಬನ್ನಿ ಅಂತ ಹೇಳಿ ಇಬ್ರು ಕರೀತಾಳೆ. ಆವಾಗ ಇಬ್ಬರು ಬರ್ತಾರೆ. ಸರಿ ನನಗಂತೂ ತುಂಬ ಖುಷಿ ಆಯಿತು ಕಣ್ಮಣಿ, ನೀನು ಇಷ್ಟಪಟ್ಟಿದ್ದ ಹುಡುಗನ ಜೊತೆ ಮನೆಯವ್ರ ಮುಂದೆ ನೀನು ಮದುವೆ ಆದಲ್ಲ, ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾಳೆ. ಆಗ ಕಣ್ಮಣಿ ಇದ್ದವಳು, ಅದಕ್ಕೆ ಇವತ್ತು ನಾನು ಎಲ್ರದ್ದು ಆಶೀರ್ವಾದ ತೊಗೊಂಡು ಮನೆ ಹಿರಿಯರ್ದೆಲ್ಲ ಆಶೀರ್ವಾದ ತೊಗೊಂಡು ಮದುವೆ ಆಗಿದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ, ನೀವಿಲ್ಲ ಅಂದಿದ್ರೆ ಆಗ್ತಾ ಇರಲಿಲ್ಲ, ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಭದ್ರ ಕೂಡ ಅಲ್ಲಿಗೆ ಬರ್ತಾನೆ. ಇಲ್ಲ ರಾಖಿ ಗುಬ್ಬಿ ಮರಿ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದವಳು, ರಾಖಿ ಅಲ್ಲ, ಇವಾಗ ಅವ್ರು ನಿಮ್ಮ ತಂಗಿ ಗಂಡ ಮರವಾದೆಯಿಂದ ಮಾವ ಅಂತ ಕರೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು, ಅದು ನನಗೂ ಗೊತ್ತು, ನಾನು ಕರಿತೀನಿ ಅಂತ ಹೇಳ್ತಾನೆ. ಆಗ ರಾಖಿ ಇದ್ದವನು, ಅಯ್ಯೋ ಚಿಕ್ಕಗೌಡ್ರೆ ಹಂಗೆಲ್ಲ ಏನೂ ಬೇಡ, ನೀವು ರಾಖಿ ಅಂತಲೇ ಕರೀರಿ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದವಳು, ಸುಮ್ಮನೆ ರೀ ರಾಖಿ, ನೀವು ಚಿಕ್ಕಗೌಡ್ರೆ ಅನ್ನೋದು ಏನಕ್ಕೆ, ಈಗ ನೀವು ಅವ್ರ ಮನೆ ಅಳಿಯ, ನಿಮಗೆ ಎಷ್ಟು ಮರ್ಯಾದೆ ಸಿಗಬೇಕೋ ಅಷ್ಟು ಸಿಗಲೇಬೇಕು, ಸುಮ್ಮನೆ ಇರಿ ಅಂತ ಅವ್ರಿಗೆ ಹೇಳ್ತಾರೆ. ತದಾದ ನಂತರ ವಿದ್ಯಾ ಕಣ್ಮಡಿ ಹೇಳ್ತಾ ಇದ್ದಾಳೆ, ನೀನು ಇಷ್ಟಪಟ್ಟಿರೋ ಹುಡುಗ, ಅದು ಹೆಂಡತಿ ಮಾತು ಕೇಳೋ ಅಂಥ ಹುಡುಗ ಸಿಕ್ಕಿರೋದು ನಿನ್ನ ಪುಣ್ಯ, ಹೆಂಡತಿ ಮಾತು ಕೇಳಿ ಎಲ್ಲ ಒಳ್ಳೇದೇ ಮಾಡ್ತಾನೆ, ನಿನ್ನ ಪುಣ್ಯ, ಎಲ್ರಿಗೂ ಅಂಥ ಹುಡುಗ ಸಿಗಲ್ಲ, ಒಳ್ಳೇದಾಗುತ್ತೆ ಕಣ್ಮಣಿ, ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಎಲ್ಲದಕ್ಕೂ, ಎಲ್ಲರೂ ಮುಂದೆ ತಲೆ ಎತ್ತಿ ನಡಿಬೇಕು, ಆ ಥರ ಬದುಕು ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು, ನನ್ನ ತಂಗಿ ಏನು ಅಂತ ನನಗೆ ಗೊತ್ತು, ನನ್ನ ತಂಗಿ ಚೆನ್ನಾಗಿ ಬದುಕ್ತಾಳೆ, ಬೇರೆಯವ್ರ ಥರ ಹೊಟ್ಟೆನಲ್ಲಿ ಮಗು ಇಲ್ಲದರು ಸುಳ್ಳು ಹೇಳಿ ಬದುಕುವಂಥ ಕೆಲಸ ಎಲ್ಲ ಮಾಡಲ್ಲ ಅಂತ ಹೇಳ್ತಾನೆ. ಆಗ ವಿದ್ಯಾ ಇದ್ದವಳು, ಕಣ್ಮಣಿ ಈಗ ಅದೆಲ್ಲ ಯಾಕೆ ಅಂತ ಹೇಳು ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದಾನೆ, ಇನ್ನೇನು ಮತ್ತೆ ನನಗೆ ಮೋಸ ಮಾಡಿದ್ದಲ್ವಾ ಅಂತ ಹೇಳು ಗುಬ್ಬಿ ಮರಿ ಅಂತ ಅವನು ಹೇಳ್ತಾರೆ. ಇಬ್ಬರು ಹೀಗೆ ಕೋಳಿ ಜಗಳ ಮಾಡ್ತಾ ಇರ್ತಾರೆ. ಆವಾಗ ಕಣ್ಮಣಿ ಇದ್ದೋಳು, ಪ್ಲೀಸ್ ಅಣ್ಣ ಅದಕ್ಕೆ ಪ್ಲೀಸ್ ನಿಲ್ಲಿಸಿ, ನಾವಿಲ್ಲಿ ಬಂದಿರೋದು ನಿಮ್ಮ ಆಶೀರ್ವಾದ ತೊಗೊಳಕ್ಕೆ, ನೀವಿಬ್ಬರು ಹಿಂಗೆ ಜಗಳ ಮಾಡೋದು ನೋಡೋಕ್ಕಲ್ಲ, ಪ್ಲೀಸ್ ನಿಲ್ಲಿಸಿ ಅಂತ ಹೇಳ್ತಾರೆ. ಆಗ ವಿದ್ಯಾದವಳು, ಅಯ್ಯೋ ನಾನು ಆಶೀರ್ವಾದ ಮಾಡೋಷ್ಟು ಅಷ್ಟು ದೊಡ್ಡವಳಲ್ಲಪ್ಪ, ಬೇಕಾದರೆ ಅಲ್ಲಿ ನಿಂತಿರೋರು ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾಳೆ. ಆವಾಗ
ರಾಖಿ ಇದ್ದವನು ಆಶೀರ್ವಾದ ಮಾಡೋದಕ್ಕೆ ದೊಡ್ಡವರು ಅಂತ ಏನೂ ಇಲ್ಲ ವಿದ್ಯಾಕ್ಕ, ದೊಡ್ಡ ಮನಸ್ಸಿದ್ರೆ ಸಾಕು, ನಿಮ್ಮಿಬ್ರಿಗೂ ದೊಡ್ಡ ಮನಸ್ಸಿದೆ, ಇಬ್ಬರು ಜೊತೆಯಲ್ಲಿ ನಿಂತು ನಮಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ಆಗ ಭದ್ರ ಇದ್ದವನು ಏನೋ ನಾನು ಇವಳ ಜೊತೆ ನಿಂತ್ಕೊಳ್ಳೋದು ಅವೆಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಆಗ ವಿದ್ಯೆ ಇದ್ದವಳು ನಾನು ಏನು ಕಾಯ್ಕೊಂಡು ಕೂತಿಲ್ಲ ನಿಮ್ಮ ಜೊತೆ ನಿಂತ್ಕೊಳ್ಳೋಕೆ ಅಂತ ಹೇಳ್ತಾಳೆ. ಅದಕ್ಕೆ ಕಣ್ಮಣಿ ಹೇಳ್ತಿದ್ದಾಳೆ, ಅಣ್ಣ ನಿನ್ನ ತಂಗಿ ಮಾತು ನಡ್ಸ್ಕೊಡಲ್ವಾ ಅಂತ ಹೇಳ್ತಾಳೆ. ಆಗ ಅವನು ರಾಖಿ ಇದ್ದವನು ಸರಿ ಗುಬ್ಬಿ ಮರಿ, ನಿನ್ನ ಆಸೆ ಅಂತ ಹೇಳಿ ನಾನು ಆಶೀರ್ವಾದ ಮಾಡೋಕೆ ರೆಡಿ ಇದ್ದೀನಿ, ಒಂದು ಮಾತು ಅವಳನ್ನು ಕೇಳ್ಬಿಡು ಆಶೀರ್ವಾದ ಮಾಡ್ತಾಳೆ ಹೆಂಗೆ ಅಂತ ಹೇಳ್ತಾರೆ. ಆಗ ಕಣ್ಮಣಿದ್ದವಳು ಅದಕ್ಕೆ ಪ್ಲೀಸ್ ಅಂತ ಹೇಳ್ತಾಳೆ. ಆಗ ಸರಿ ಅಂತ ಹೇಳಿ ಭದ್ರ ಮತ್ತು ವಿದ್ಯೆ ಇಬ್ಬರು ಜೊತೆನಲ್ಲಿ ನಿಂತ್ಕೊಂಡು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ ಕಣ್ಮಣಿ ಕೈನ ರಾಖಿ ಕೈಗೆ ಇಟ್ಬಿಟ್ಟು ಭದ್ರ ಹೇಳ್ತಾ ಇದ್ದಾನೆ, ನನ್ನ ಪ್ರಾಣದ ಕೈನ ನಿನ್ನ ಕೈಲಿ ಕೊಡ್ತಾ ಇದ್ದೀನಿ ಕಣ್ಲ ರಾಖಿ, ಹುಷಾರಾಗಿ ಜೋಪಾನವಾಗಿ ನೋಡ್ಕೊಬೇಕು ಅಂತ ಹೇಳ್ತಾನೆ. ಆಗ ವಿದ್ಯೆ ಇದ್ದವಳು ಓಹೋಹೋ ನಮ್ಮ ಅಣ್ಣ ನಿನ್ನ ತಂಗಿಗೆ ಮೋಸ ಮಾಡಿಬಿಡಲ್ಲ ನಮ್ಮ ರಾಖಿ ಅಣ್ಣ ಅಂತ ಅವಳು ಹೇಳ್ತಾಳೆ. ಮತ್ತೆ ಇವರಿಬ್ರು ಹಂಗೆ ಕಿತ್ತಾಡೋಕೆ ಶುರು ಮಾಡೇ ಬಿಡ್ತಾರೆ. ಕೋಳಿ ಜಗಳ ವಿದ್ಯೆ ಮತ್ತು ಭದ್ರ ಅದನ್ನ ನೋಡ್ಕೊಂಡು ಕಣ್ಮಣಿ ಮತ್ತೆ ರಾಖಿ ಇಬ್ರು ಅವ್ರು ಹೆಂಗಾರ ಮಾಡ್ಕೊಳ್ಳಿ ಬನ್ನಿ ಅಂತ ಹೇಳಿ ಇವರಿಬ್ರು ಹೊರಟು ಹೋಗ್ತಾರೆ. ಮತ್ತಿನ್ನೊಂದು ಕಡೆ ಈಶ್ವರಿ ಶಿವರಾಮೇಗೌಡರಿಗೆ ಭವ ನಾನು ಈ ಮದುವೆಯಿಂದ ಯಾವ ಮೋಸನೂ ಮಾಡಿಲ್ಲ ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡರು ಸಾಕು ನಿಲ್ಲಿಸು ಈಶ್ವರಿ, ನಿನ್ನ ಮಾತನ್ನ ಮುಚ್ಚು ಬಾಯ್, ನಿನ್ನಿಂದ ನಾನು ಅನುಭವಿಸ್ತಾ ಇರೋದೇ ಸಾಕು, ನಿನ್ನನ್ನು ನಂಬಿ ನನ್ನ ಮಗಳನ್ನ ಮದುವೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿದ್ದು ನೀನು ಮಾಡಿದ್ದು ನೋಡಿದ್ರೆ ಪಾಪದ ಕೆಲಸ, ಜೀವನದಲ್ಲಿ ನಾನು ನಿನ್ನನ್ನು ಕ್ಷಮಿಸಲ್ಲ, ಅದು ನನ್ನ ಮಗಳಿಗೆ ನೀನು ಇಂಥ ಮೋಸ ಮಾಡಿದ್ಯಾ, ಮದುವೆ ಅನ್ನೋದು ಎರಡು ಮನೆ ಸಂಬಂಧ ಬೆಸೆಯೋ ಅಂಥ ಕೆಲಸ, ಅಂಥ ಕೆಲಸದಲ್ಲಿ ನೀನು ಯಾಮಾರಿ ನನ್ನನ್ನು ಎಲ್ಲರೂ ಮುಂದೆ ತಲೆ ತೆಗ್ಸೋವಂಥ ಕೆಲಸ ಮಾಡಿದ್ಯಾ ಅಂತೆಲ್ಲ ಚೆನ್ನಾಗಿ ಬೈತಿರ್ತಾರೆ. ಆಗ ಈಶ್ವರಿ ಮವ ಅದು ನಾನು ಅಂತ ಹೇಳ್ತಾಳೆ. ನೀನೇನು ಹೇಳಬೇಡ ಈಶ್ವರಿ, ನೀನು ನನಗೆ ಹೊರಗಡೆಯವ್ರು ಮಾಡೋ ಮೋಸಕ್ಕಿಂತ ಒಳಗಡೆಯವ್ರು ಮಾಡೋ ದ್ರೋಹನೇ ಮನ್ಸಿಗೆ ನೋವು ಕೊಡುತ್ತೆ ಅಂತ ಕೇಳಿದ್ದೆ. ಇವತ್ತು ಆ ಪರಿಸ್ಥಿತಿ ನನಗೆ ಬಂದ್ಬಿಡ್ತು. ಆ ನಂಜೇಗೌಡನ ಮಗ ಎಂಥ ಕೆಟ್ಟವನಂತ ಗೊತ್ತಿದ್ರು ನಿನ್ನ ಮನೆ ತನಕ ಸಂಬಂಧ ಕರ್ಕೊಂಬಂದಿದ್ದಲ್ಲ, ಈ ದ್ರೋಹನ ನಾನು ಕ್ಷಮಿಸೋಕ್ಕಾದದು ಯಾವತ್ತಾದ್ರೂ? ನೀನು ನಿನ್ನ ಮಗ ಸೇರ್ಕೊಂಡು ಅವತ್ತೇ ನನಗೆ ಕಳಂಕ ತಂದಿದ್ದ ದಿವಸನೇ ನಾನು ನಿಮ್ಮನ್ನು ಆಚೆ ಹಾಕಿದರೆ ಎಲ್ಲ ಸರಿ ಹೋಗ್ತಾ ಇತ್ತು. ಆದರೆ ನಾನು ಅಂಥ ಕೆಲಸ ಮಾಡಿದೆ, ತಪ್ಪು ಮಾಡಿಬಿಟ್ಟೆ. ನೀವು ಮಾಡಿರೋ ಮೋಸಕ್ಕಿಂತ ನನಗೆ ಎಂಥ ತಪ್ಪು ಮಾಡಿಬಿಟ್ಟೆ ಅನ್ನೋ ನೋವು ನನ್ನ ಮನಸ್ಸಲ್ಲಿ ಕೊರಿತಾ ಇದೆ ಅಂತ ಪಾಪ ಹೇಳ್ತಾ ಇದ್ದು ಶಿವರಾಮೇಗೌಡರು. ನೋಡು ಗೋವಿಂದ, ನೀನು ಒಬ್ಬ ಗಂಡನಾಗಿ ಈ ಮಗಳಿಗೆ ತಂದೆ ಆಗಿ ಏನು ಶಿಕ್ಷೆ ಕೊಡ್ತೀಯ, ಇವ್ರಿಗೆ ನಿನಗೆ ಬಿಟ್ಟಿದ್ದು. ಆದರೆ ನನಗಿದನ್ನೆಲ್ಲ ಸಹಿಸ್ಕೊಂಡು ನೋಡೋಕ್ಕಾಗ್ತಾ ಇಲ್ಲ. ಒಂದಂತೂ ಸತ್ಯ, ಮನ್ಸು ಉಳಿದೋಗಿರೋ ಮನೆಯಲ್ಲಿ ಬದುಕೋದು ಕಷ್ಟ ಅಂತ ಹೇಳ್ಬಿಟ್ಟು ಹೋಗಿ ಕುತ್ಕೊಂಡ್ಬಿಡ್ತಾರೆ ಶಿವರಾಮೇಗೌಡರು. ಅವಾಗ ಗೋವಿಂದೇಗೌಡರು ಹೋಗಿ ಚೌಟಿ ತೊಗೊಂಬಂದು ಹೊಡಿಯೋದಕ್ಕೆ ಹೋಗ್ತಾರೆ. ಆದರೆ ಮನೆಯವ್ರು ಯಾರೂ ಅವಕಾಶ ಕೊಡಲ್ಲ. ಆಗ ಈಶ್ವರಿಗೆ ಹೇಳ್ತಾ ಇದ್ದಾನೆ, ನೋಡು ವಿದ್ಯಾ ತಪ್ಪು ಮಾಡಿದ್ಲು ಅಂತ ನೀನೇ ತಾನೇ ಅವಳನ್ನ ಮನೆಯಿಂದ ಔಟ್ ಹೌಸ್ಗೆ ಹಾಕಿದ್ದು, ನಿನಗೂ ಅದೇ ಪರಿಸ್ಥಿತಿ, ಈ ಮನೆಯಲ್ಲಿ ನಿನಗೂ ನಿನ್ನ ಮಗಳಿಗೂ ಜಾಗ ಇಲ್ಲ, ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳಿ ಗಂಟು ಮುಟ್ಟೆ ಸಮೇತ ಅವರನ್ನು ಕೂಡ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.